ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಬುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ ಕಳೆದ ಒಂದು ವರ್ಷದಿಂದ ರೆಕಾರ್ಡಿಂಗ್ ಸ್ಟುಡಿಯೋ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಾಗೆ ನಾನು ಈ ಚಾನಲಲ್ಲಿ ಯಾವುದೇ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂತಂದರೆ ಕಾರಣಾಂತರಗಳಿಂದ, ಕೆಲವು ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ವೈಯಕ್ತಿಕ ಒತ್ತಡಗಳಿಂದ ನಾನು ಈ ಚಾನಲಲ್ಲಿ ಕ್ಯೂಬಸ್ 5 FL ಸ್ಟುಡಿಯೋ ಬಗ್ಗೆ ಯಾವುದೇ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸೊ ಆ ಕಾರಣಕ್ಕಾಗಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ಈಗ ಕಂಟಿನ್ಯೂಸ್ ಆಗಿ FL ಸ್ಟುಡಿಯೋ ಮತ್ತು ಕ್ಯೂಬಸ್ 5 ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಕಳೆದ 2-3 ದಿನದ ಹಿಂದೆ ನಾನು ಕ್ಯೂಬಸ್ 14 ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಅದು ಹೆಂಗಿದೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಾನು FL ಸ್ಟುಡಿಯೋ ಅಲ್ಲಿ ಯಾವ್ಯಾವ ಪ್ರೋಗ್ರಾಮ್ಗಳನ್ನು ಮ್ಯೂಸಿಕ್ ಪ್ರೊಡಕ್ಷನನ್ನು ಮಾಡಿದ್ದೀನೋ, ನಾನು ವೈಯಕ್ತಿಕ ಸಾಂಗ್ಗಳನ್ನು ಮಾಡಿದ್ದೀನೋ ಅದರದ್ದೆಲ್ಲ ರಿವ್ಯೂಲ್ ಕೂಡ ನಿಮಗೆ ನಾನು ತೋರಿಸ್ತೀನಿ. ಯಾವ ರೀತಿ ಬೀಟ್ ಸೆಕ್ಷನನ್ನು ರೆಡಿ ಮಾಡಿದ್ದೀನಿ, ಮತ್ತು ಮ್ಯೂಸಿಕ್ ಸೆಕ್ಷನನ್ನು ಯಾವ ರೀತಿ ಇನ್ಸ್ಟ್ರೂಮೆಂಟ್, ಇಂಟ್ರೋ ಮತ್ತು BGM ಇವೆಲ್ಲ ಯಾವ ರೀತಿ ನಾನು ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡೋದ್ರ ಜೊತೆಗೆ ಕೂಡ ಕೊಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕಂದರೆ ಎಲ್ಲರಿಗೂ ಉಪಯೋಗವಾಗುವಂತಹ ಈ ವಿಡಿಯೋಗಳಿವೆ. ಇದ್ರ ಜೊತೆಗೆ ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಲಯ ಮ್ಯೂಸಿಕ್ ಅಕಾಡೆಮಿ ಅಂತ ಹೇಳಿ. ಅದನ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕೂಡ FL ಸ್ಟುಡಿಯೋಗೆ ಸಂಬಂಧಪಟ್ಟಾಗೆ ಮತ್ತು ಕ್ಯೂಬಸ್ಗೆ ಸಂಬಂಧಪಟ್ಟಾಗೆ ಕೇವಲ ಅಲ್ಲಿ ರೆಕಾರ್ಡಿಂಗ್ ಸಾಫ್ಟ್ವೇರ್ಗಳ ಬಗ್ಗೆ ಮಾತ್ರ ಅಲ್ಲಿ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಅಲ್ಲಿ ಕೂಡ ಕಳೆದ 4-5 ತಿಂಗಳಿಂದ ಅಲ್ಲಿ ಕೂಡ ನಾನು ಕೆಲವು ವಿಡಿಯೋಗಳನ್ನು ಮಾಡೋಕ್ಕಾಗಿಲ್ಲ. ಆ ಚಾನಲಲ್ಲಿ ಕೂಡ ನಾನು ನಿಮಗೆ ಈ ಸಾಫ್ಟ್ವೇರ್ಗಳ ಬಗ್ಗೆ ಮಾಹಿತಿ ಹೇಳ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಾನು ಮೊದಲಿಗೆ ಕ್ಯೂಬಸ್ 5 ಮತ್ತು FL ಸ್ಟುಡಿಯೋ ಎರಡನ್ನ ಯೂಸ್ ಮಾಡ್ತಾ ಇದ್ದೆ. ಈಗ ಕ್ಯೂಬಸ್ 14 ನಾನು ಯೂಸ್ ಮಾಡ್ತೀನಿ. ಕ್ಯೂಬಸ್ 5 ಮತ್ತು ಕ್ಯೂಬಸ್ 14 ಈ ಎರಡು ಸಾಫ್ಟ್ವೇರ್ಗಳಿಗೆ ಏನು ವ್ಯತ್ಯಾಸ ಇದೆ ಮತ್ತು ಅಪ್ಡೇಟ್ ಏನೇನಿದೆ ಅನ್ನೋದನ್ನು ಕೂಡ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಕ್ಯೂಬಸ್ 14 ಮ್ಯೂಸಿಕ್ ಪ್ರೊಡಕ್ಷನ್ FL ಸ್ಟುಡಿಯೋಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇದರಲ್ಲೂ ಕೂಡ ನಾವು ಮ್ಯೂಸಿಕ್ ಪ್ರೊಡಕ್ಷನನ್ನು ಮಾಡ್ಬೋದು. ಅದನ್ನು ಹೆಂಗೆ ಮಾಡೋದು ಏನು ಮತ್ತು ಆ ಸಾಫ್ಟ್ವೇರ್ನ ಇಡೀ ಪರಿಚಯವನ್ನು ನಾನು ಒಂದು 2-3 ವಿಡಿಯೋಗಳಲ್ಲಿ ನಾನು ನಿಮಗೆ ಬೇಸಿಕ್ಕಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಕ್ಯೂಬಸ್ 14ಗೆ ಇವತ್ತಿನ ಬೆಲೆ ಎಷ್ಟಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ಬೇಕಾಗಿತ್ತು. ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದರದ್ದು ರೇಟ್ ಏನಿದೆ ಮತ್ತು ಇದನ್ನು ನಾನು ಯಾವ ರೀತಿ ತಗೊಂಡಿದ್ದೀನಿ ಏನು ಅನ್ನೋದಂದರೆ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಏನಪ್ಪ ಅಂತಂದರೆ, ನಾನು 2 ತಿಂಗಳ ಮಟ್ಟಿಗೆ ಇದು ನನಗೆ ಟ್ರಯಲ್ ವರ್ಷನಲ್ಲಿ ಫ್ರೀಯಾಗಿ ಟ್ರಯಲ್ ವರ್ಷನಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಟ್ರಯಲ್ ವರ್ಷನನ್ನು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು, ಡೌನ್ಲೋಡ್ ಯಾವ ರೀತಿ ಮಾಡೋದು ಏನು ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತು ಜಸ್ಟ್ ಬೇಸಿಕ್ಕಾಗಿ ಆ ಸಾಫ್ಟ್ವೇರ್ನ ಪರಿಚಯ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇದೆ ಸಾಫ್ಟ್ವೇರು ಏನು ಅಂತ ಹೇಳಿ. ನೋಡೋಣ. ನೋಡಿ, ಕ್ಯೂಬಸ್ 14 ಓಪನ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ನಮಗೆ ಸಿಗತ್ತೆ. ಇದರಲ್ಲಿ ಮೋರ್ ಆಪ್ಷನ್ ಇದೆ. ರೀಸೆಂಟ್ ಪ್ರಾಜೆಕ್ಟ್ ಯಾವ್ದು ಮಾಡಿದ್ದೀವಿ ಅದಿದೆ ಇದರಲ್ಲಿ. ಇಲ್ಲಿ ನೋಡಿ, ರೀಸೆಂಟ್ ಪ್ರಾಜೆಕ್ಟ್ ಯಾವ್ದು ಮಾಡಿದ್ದೀವಿ ಅದಿರುತ್ತೆ. ಆಮೇಲೆ ರೆಕಾರ್ಡಿಂಗ್ ಯಾವ್ದು ಮಾಡಿದ್ದೀವಿ ಅದು, ಸ್ಕ್ರಾಲಿಂಗ್ ಯಾವುದಾದ್ರೂ ಮಾಡಿದರೆ ಆದರೆ, ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ಯಾವುದಾದ್ರೂ ಮಾಡಿದರೆ ಅದು ಕೂಡ ನಮಗೆ ಇಲ್ಲಿ ಕಾಣಿಸುತ್ತೆ. ಮತ್ತು ಮಾಸ್ಟರಿಂಗ್ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ನಾವು ಮಾಸ್ಟರಿಂಗ್ ಇದ್ದರೆ ಅದು ಇದರಲ್ಲಿ ಸಿಗತ್ತೆ. ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಮೋರ್ ಆಪ್ಷನ್ ಅಂತ ಇದೆ. ಈ ಮೋರ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ MT ಅಂತ ಹೇಳಿ ಈ ಮೋರ್ ಆಪ್ಷನ್ ಮೇಲೆ ನಾವು ಸ್ಟಾರ್ಟಿಂಗಲ್ಲಿ ನಾವು ಯಾವುದೇ ಪ್ರಾಜೆಕ್ಟನ್ನು ಇದರಲ್ಲಿ ಯಾವ್ದು ಮಾಡಿರೋದು ಹಳೆ ಪ್ರಾಜೆಕ್ಟ್ ಯಾವುದು ಇದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇಲ್ಲ. ಇದರಲ್ಲಿ ಎಲ್ಲವೂ ಹೊಸದೇ ನಾನು ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ಪ್ರಾಜೆಕ್ಟ್ ಮಾಡೋದಾದರೂ, ನಾನು ಯಾರಿಗೋ ಕಲಿಸ್ಕೊಡೋದಾದ್ರೂ MTಯಿಂದಾನೇ ನಾನು ಸ್ಟಾರ್ಟ್ ಮಾಡೋದು. ಬನ್ನಿ, ಈಗ MT ಪ್ರಾಜೆಕ್ಟನ್ನು ನಾನು ಇಲ್ಲಿ ಓಪನ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಜೊತೆಗೆ ಜೊತೆಗೆ ಇಲ್ಲಿ ನೋಡಿ ಈ ಒಂದು ಆಪ್ಷನ್ ಇದೆಯಲ್ಲ, ಇದರಲ್ಲಿ ನಾವು
ಪಾತನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪಾತ್ ಅಂದರೆ ನಾವು ಯಾವ ಜಾಗದಲ್ಲಿ ನಮ್ಮ ಕಂಪ್ಯೂಟ್ರಲ್ಲಿ ಎಸ್ ಎಸ್ ಡಿ ಇರ್ಬೋದು ಅಥವಾ ಹಾರ್ಡ್ ಡಿಸ್ಕ್ ಇರ್ಬೋದು, ಹಾರ್ಡ್ ಡಿಸ್ಕಲ್ಲಿ ಯಾವ ಪಾರ್ಟಿಷನಲ್ಲಿ ನಾವು ಕ್ಯೂಬಸ್ ಪ್ರೋಟೀನ್ಗೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ಗಳನ್ನು ಮಾಡ್ತೀವೋ ಅನ್ನೋದನ್ನು ನಾವು ಇದರಲ್ಲಿ ಮಾಡ್ಬೋದು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾನು ಹಾರ್ಡ್ ಡಿಸ್ಕಲ್ಲಿ ಇರ್ತಕ್ಕಂಥ ಎಪ್ ಡ್ರೈವಲ್ಲಿ ನಾನು ಕ್ಯೂಬಸ್ ಪ್ರೋಟೀನ್ ಅಂತ ಒಂದು ಫೋಲ್ಡರ್ ಮಾಡಿದ್ದೀನಿ. ಆ ಫೋಲ್ಡರಲ್ಲಿ ನನಗೆ ಕ್ಯೂಬಸ್ ಪ್ರೋಟೀನ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಗಳನ್ನು ನಾನು ಅದರಲ್ಲಿ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಾಜೆಕ್ಟ್ ಕೇಳುತ್ತೆ. ನೀವು ಫೋಲ್ಡರ್ ಕ್ರಿಯೇಟ್ ಮಾಡಿ, ಆಮೇಲೆ ಕ್ಯೂಬಸ್ 14 ಅಂತ ನಾನು ಟೈಪ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಫೋಲ್ಡರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಯೂಬಸ್ 14ಗೆ ಓಪನ್ ಇಲ್ಲಿ ನೋಡಿ ಸೆಲೆಕ್ಟ್ ಆಯಿತು. ಕ್ರಿಯೇಟ್ ಅಂತ ಕೊಡಿ. ಕ್ರಿಯೇಟ್ ಅಂತ ಕೊಟ್ಟ ನಂತರ ಮತ್ತೊಂದು ಸರಿ ಕೇಳುತ್ತೆ. ಕ್ರಿಯೇಟ್ ಅಂತ ಕೇಳುತ್ತಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಓಪನ್ ಆಗುತ್ತೆ ನೋಡಿ. ಈ ರೀತಿ ಇದರ ಇಂಟರ್ಫೇಸ್ ಓಪನ್ ಆಗುತ್ತೆ. ಕ್ಯೂಬಸ್ ಫೈಲ್ ಏನಿತ್ತು, ಜಸ್ಟು ಇಲ್ಲಿ ನಮಗೆ ಒಂದು ಮೆನ್ಯುವಲ್ ಬಾರ್ ಮಾತ್ರ ಸಿಗ್ತಾ ಇತ್ತು. ಇನ್ಪುಟ್ ಔಟ್ಪುಟ್ ಇಲ್ಲಿ ಸಿಗ್ತಾ ಇತ್ತು. ಆಮೇಲೆ ಇದು ಪ್ಲೇ ಲಿಸ್ಟ್ ಇದೆಯಲ್ಲ, ಇದೆಲ್ಲ ಬರ್ತಾಯಿತ್ತು. ಇದರಲ್ಲಿ ಎಕ್ಸ್ಟ್ರಾ ಚಾನಲ್ ಅಂತ ಕೂಡ ಒಂದು ಆ್ಯಡ್ ಇದೆ. ಇದರಲ್ಲಿ ಏನು ಹೊಸದು ಏನು, ನಾನು ಕ್ಯೂಬಸ್ 5 ನಂತರ ಕ್ಯೂಬಸ್ 7 ಬಂತು, 7.5 ಬಂತು, ಕ್ಯೂಬಸ್ 8 ಬಂತು, 9 ಬಂತು, 10, 10.5, 11, ಆಮೇಲೆ 12, 13, ಈಗ ರೀಸೆಂಟಾಗಿ ಕ್ಯೂಬಸ್ 14 ಬಂದಿದೆ. ನಾನು ಆ ಎಲ್ಲ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ. ಯಾಕಂದರೆ ಹಣಕಾಸಿನ ತೊಂದರೆ ಇರ್ಬೋದು ಅಥವಾ ಕೆಲವು ಸಮಸ್ಯೆಗಳಿಂದ ನಾನು ಆ ಸಾಫ್ಟ್ವೇರನ್ನು ಪರ್ಚೇಸ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಇದು ಟ್ರಯಲ್ ವರ್ಷನಲ್ಲಿ ಸಿಗ್ತಾ ಇದೆ ಅನ್ನೋದು ಸ್ವಲ್ಪ ನನಗೆ ಒಂದು ಅಪ್ಡೇಟಲ್ಲಿ ಗೊತ್ತಾದ ನಂತರ ನಾನು ಈಗ ರೀಸೆಂಟಾಗಿ ಒಂದು 2-3 ದಿನದ ಹಿಂದೆ ನಾನು ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಪರ್ಚೇಸ್ ಕೂಡ ನಾನು ಮಾಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ನೋಡಿ, ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ಎಲ್ಲ ನಮ್ಮದು ಕ್ಯೂಬಸ್ ಫೈಲ್ ಇತ್ತು, ಅದೇ ರೀತಿ ಎಲ್ಲ ಸೆಕ್ಷನ್ಗಳು ಇದರಲ್ಲಿ ಅದೇ ರೀತಿ ಓಪನ್ ಆಗುತ್ತೆ. ಒಂದು ಏನು ಡಿಫ್ರೆನ್ಸ್ ಅಂದರೆ, ಕ್ಯೂಬಸ್ ಫೈಲಿ ನಮಗೆ ಇಲ್ಲಿ ಒಂದು ಡಿವೈಸ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ಡಿವೈಸ್ ಬದಲಾಗಿ ಇಲ್ಲಿ ಸ್ಟುಡಿಯೋ ಅಂತ ಹೇಳಿ ಒಂದು ಆಪ್ಷನ್ ಬರ್ತಾ ಇದೆ. ಇದರಲ್ಲಿ ನಾವು ಸ್ಟುಡಿಯೋ ಸೆಟಪ್ಪನ್ನು ಮೊದಲಿಗೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಪ್ಲಗಿನ್ಸ್ ಮ್ಯಾನೇಜ್ಮೆಂಟ್ ಇದೆ. ಪ್ಲಗಿನ್ಸ್ ಯಾವ್ಯಾವುದಿದೆಯೋ ಅದೆಲ್ಲನೂ ನಮಗೆ ಇಲ್ಲಿ ಸಿಗುತ್ತೆ. ಪ್ಲಗಿನ್ಸ್ ಯಾವುದಿದೆಯೋ, ಇನ್ಸ್ಟ್ರೂಮೆಂಟ್ ಪ್ಲಗಿನ್ಸ್ ಯಾವುದಿದೆಯೋ, ಆಮೇಲೆ ಮಾಡ್ಯುಲೇಟರ್ಸ್ ಯಾವುದಿದೆಯೋ ಅದೆಲ್ಲವೂ ನಮಗೆ ಬ್ಲ್ಯಾಂಕ್ ಇರೋದು ಬ್ಲಾಕ್ ಲಿಸ್ಟ್ ಕೂಡ ಇಲ್ಲಿ ಸಿಗುತ್ತೆ. ನಮಗೆ ಪ್ಲಗಿನ್ಸ್ ಎಫೆಕ್ಟ್ದು ಯಾವ್ಯಾವ ಪ್ಲಗಿನ್ಸ್ ಇದೆಯೋ ಅದೆಲ್ಲವೂ ಇದರಲ್ಲಿ ನಮಗೆ ಸಿಗುತ್ತೆ ಮತ್ತು ಕಾಣಿಸುತ್ತೆ ಯಾವ ರೀತಿ ನಾವು ಇದರಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿ. ಇಲ್ಲಿ ತುಂಬ ಈಸಿಯಾಗಿ ಕ್ಯೂಬಸ್ 5ಗಿಂತನೂ ಈಸಿಯಾಗಿ ವರ್ಕ್ ಮಾಡ್ಬೋದು. ಆದರೆ ಸ್ವಲ್ಪ ಟಫ್ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ, ಆದರೆ ಅದು ಇನ್ನೂ ಈಸಿ ಇದೆ ನಮಗೆ. ಇಲ್ಲಿ ಸ್ಟುಡಿಯೋಸ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಡಿಯೋ ಕನೆಕ್ಷನ್ ಅಂತ ಬರುತ್ತೆ. ನಾವು F4 ಪ್ರೆಸ್ ಮಾಡಿದಾಗ ಇಲ್ಲಿ ನೋಡಿ, F4 ನಾವು ಪ್ರೆಸ್ ಮಾಡಿದ್ರೆ F4 ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ ಇನ್ಪುಟು, ಔಟ್ಪುಟ್ಟು, ಗ್ರೂಪ್ ಎಫೆಕ್ಟ್ಸು, ಎಕ್ಸ್ಟರ್ನಲ್ ಇನ್ಸ್ಟ್ರೂಮೆಂಟು, ಕಂಟ್ರೋಲ್ ರೂಮ್ ಇದೆಲ್ಲವೂ ಇದರಲ್ಲಿ ಬರುತ್ತೆ. ಈ ಇನ್ಪುಟಲ್ಲಿ ನಾವು ಯಾವುದನ್ನು ಇಲ್ಲಿ ಡ್ರೈವ್ ಯೂಸ್ ಮಾಡ್ತಾ ಇದ್ದೀವಿ, ಸ್ಟ್ಯಾನ್ಬರ್ಗ್ದು ಇನ್ಬಿಲ್ಟ್ ಆಗಿರ್ತಕ್ಕಂಥ ಎಸಿಒ ಡ್ರೈವರನ್ನು ನಾವು ತೊಗೊಳ್ತಾ ಇದ್ದೀವಿ ಇದರಲ್ಲಿ. ಆಮೇಲೆ ಔಟ್ಪುಟ್ಟಲ್ಲಿ ಅದೇ ಡ್ರೈವರನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಕ್ಯೂಬಸ್ 5ಗೂ ಮತ್ತು ಇದಕ್ಕಿರುವಂಥ ಡಿಫ್ರೆನ್ಸು ನೋಡಬೇಕಂತಂದರೆ ಇದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು 2 ಸಾಫ್ಟ್ವೇರ್ನ ನಾನು ಇಲ್ಲಿ ಓಪನ್ ಮಾಡಿ ಅದು 2 ಸಾಫ್ಟ್ವೇರ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಟ್ಯಾಲಿ ಮಾಡ್ತಾ ತೋರಿಸ್ತೀನಿ. ಇದ್ರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಅದನ್ನು ಮಾಡೋ ಮುಂಚೆ ನಾವು ಇಲ್ಲಿ ಡಿವೈಸ್ ಅಂತ ನಮಗೆ ಕ್ಯೂಬಸ್ ಫೈಲ್ ಸಿಗ್ತಾ ಇತ್ತು, ಈಗ ಸ್ಟುಡಿಯೋ ಅಂತ ಸಿಗುತ್ತೆ. ಇದರಲ್ಲಿ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ ಸ್ಟುಡಿಯೋ ಸೆಟಪ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ VST ಸಿಸ್ಟಮ್ ಲಿಂಕ್ ಅಂತ ಇದೆ. ಇದರಲ್ಲಿ ಇನ್ಪುಟ್ ಮೈಕ್ರೋಫೋನನ್ನು ನಾನು ಡೈರೆಕ್ಟಾಗಿ ಮಿಕ್ಸರಿಂದ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಇಲ್ಲಿ ಇನ್ಪುಟ್ ಇದು ಸಿಗುತ್ತೆ. ಇಲ್ಲಿ ನೋಡಿ ಆಡಿಯೋ ಡ್ರೈವರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಯಾವುದು ಡ್ರೈವ್ ಯೂಸ್ ಮಾಡ್ತಾ ಇದೀವೋ ಏನೇನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ಇದರಲ್ಲಿ ನಮಗೆ ಸಿಗುತ್ತೆ. ಆಮೇಲೆ ಇನ್ಪುಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ
ಟ್ರಾನ್ಸ್ಫರ್ ಬೀಟ್ಸ್ ಅಂತ ಬರುತ್ತಲ್ಲ, ಇಲ್ಲಿ 24 ಬೀಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದರೆ ಒಳ್ಳೆ ರೀತಿ ಕ್ವಾಲಿಟಿ ನಮಗೆ ಸಿಗುತ್ತೆ. ಇದಾದ ನಂತರ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಓಕೆ ಕೊಡಿ, ಅಥವಾ ನೀವು ಸೆಲೆಕ್ಟ್ ಮಾಡಿದ ನಂತರ ಅಪ್ಲೈ ಅಂತ ಹೇಳಿ ಒಂದು ಆಪ್ಷನ್ ಕೂಡ ಬರುತ್ತೆ. ಆ ಆಪ್ಷನ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ರೆಕಾರ್ಡಿಂಗ್ ಟೈಮ್ ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ನಮಗೆ ಏನು ಆಪ್ಷನ್ಸ್ ಇಲ್ಲಿ ವಿ ಎಸ್ ಟಿ ಇನ್ಸ್ಟ್ರೂಮೆಂಟ್ ಯಾವುದಿದೆಯೋ ಅದರಲ್ಲಿ ನಮಗೆಲ್ಲ ಸಿಗುತ್ತೆ. ವಿ ಎಸ್ ಟಿ ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಮೀಡಿಯಾದಲ್ಲಿ ವಿ ಎಸ್ ಟಿ ಇನ್ಸ್ಟ್ರೂಮೆಂಟ್ ಇದೆ. ಡೈರೆಕ್ಟಾಗಿ ನಾವು ಒಂದೊಂದಾಗಿ ಮಾಡೋದು ಬದಲಾಗಿ ನಾವಿಲ್ಲಿ ಯಾವ್ದು ಬೇಕೋ ಎಫೆಕ್ಟ್ಸು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಯಾವ್ಯಾವ್ದು ಎಫೆಕ್ಟ್ಸ್ ಇದೆಯೋ ಇಲ್ಲಿ ಎಫೆಕ್ಟ್ಸ್ಗಳು ಯಾವ್ಯಾವ ಇದೆಯೋ ಅದೆಲ್ಲವೂ ಇದರಲ್ಲಿ ನಮಗೆ ಡೈರೆಕ್ಟಾಗಿ ಶೋ ಆಗುತ್ತೆ. ಇಲ್ಲಿ ಹೋಮ್ ಅಂತ ಇದೆ ನೋಡಿ, ಒಂದು ಆಪ್ಷನ್ ಬರುತ್ತೆ ಇಲ್ಲಿ. ಇದರಲ್ಲಿ ಈ ಹೋಮ್ಸ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ಎಲ್ಲವೂ ಸಿಗುತ್ತೆ ನಮಗೆ. ಈ ಲೂಪ್ಸ್ ಸ್ಯಾಂಪಲ್ಸ್ ಇದೆ, ನಮಗೆ ಯಾವ್ದು ಲೂಪ್ಸ್ ಇದೆಯೋ ಆ ಲೂಪ್ಸ್ಗಳು ಕೂಡ ಇದರಲ್ಲಿ ಸಿಗುತ್ತೆ. ಆಮೇಲೆ ಪ್ರೀಸೆಟ್ಸ್ ಯಾವುದಾದ್ರೂ ನಾವು ಮಾಡಿ ಇಟ್ಕೊಂಡಿದ್ರೆ, ಸೈಡ್ ಚೈನು ಅದು ಯಾವುದಾದ್ರೂ ಮಾಡಿ ಇಟ್ಕೊಂಡಿದ್ರೆ ಅದು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಮತ್ತು ಫೈಲ್ ಬ್ರೌಸರ್ ಮಾಡೋದಾದರೆ ಡೈರೆಕ್ಟಾಗಿ ನಾವು ಇಲ್ಲಿಂದ ಮಾಡ್ಬೋದು. ಇಲ್ಲಿ ಫೈಲ್ ಹೋಗಿ ಓಪನು ಅಥವಾ ಇನ್ಪುಟ್ ಇತ್ತಲ್ಲ, ಅದ್ರ ಬದಲಾಗಿ ನಾವು ಇಲ್ಲೇ ಡೈರೆಕ್ಟಾಗಿ ನಾವು ಫೈಲನ್ನು ಇದರಲ್ಲಿ ನಾವು ಇನ್ಪುಟ್ ಮಾಡ್ಕೋಬೋದು, ಇನ್ಸರ್ಟ್ ಮಾಡ್ಕೋಬೋದು. ಈಗ ರೈಟ್ ಕ್ಲಿಕ್ ಮಾಡ್ತೀನಿ, ಒಂದು ಚಾನಲನ್ನು ಆ್ಯಡ್ ಚಾನಲ್ ತೊಗೊಳ್ತೀನಿ. ನಿಮ್ಗೆ ಸ್ಟೇರಿಯೋ ಇದ್ದರೆ ಸ್ಟೇರಿಯೋ ತೊಗೊಳ್ಳಿ, ಮೋನೋ ಇದ್ದರೆ ಮೋನೋ ತೊಗೊಳ್ಳಿ. ನಾನು ಮಿಕ್ಸರ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಸ್ಟೇರಿಯೋ ತೊಗೊಳ್ತೀನಿ, ನೀವು ಬೇಕಿದ್ದರೆ ಮೋನೋ ತೊಗೊಳ್ಬೋದು. ಆಮೇಲೆ ಇದಕ್ಕೆ ಏನಾದರೂ ನೇಮ್ ಕೊಡಬೇಕು ಅಂತ ಇದ್ದೀರಾ, ನಾನು ವೋಕಲ್ ಅಂತ ನೇಮ್ ಕೊಡ್ತೀನಿ. ನಿಮ್ಗೇನು ಬೇಕೋ ಅದನ್ನು ನೀವು ಹೆಸರನ್ನು ಇಲ್ಲಿ ನೀವು ಟೈಪ್ ಮಾಡ್ಬೋದು. ಆಮೇಲೆ ಕೌಂಟ್ ಅಂತ ಕೇಳುತ್ತೆ, ಒಂದು ಟ್ರ್ಯಾಕ್ ಬೇಕಾ ಅಥವಾ 2 ಟ್ರ್ಯಾಕ್ ಬೇಕಾ, ಎಷ್ಟು ಬೇಕೋ ಅದು ಕೇಳುತ್ತೆ. ನನಗೆ ಇಲ್ಲಿ ಒಂದು ಮಾತ್ರ ಬೇಕಾಗಿದೆ, ನಾನು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಆ್ಯಡ್ ಟ್ರ್ಯಾಕ್ ತೊಗೊಳ್ತೀನಿ. ಇಲ್ಲಿ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ಮುಂಚೆ ಏನು ಆಗ್ತಿತ್ತಪ್ಪ ಅಂತಂದರೆ ಇಲ್ಲಿ ನೋಡಿ, ಈ ಇನ್ಸ್ಪೆಕ್ಟರ್ ಬಾಕ್ಸ್ ಮಾತ್ರ ನಮಗೆ ಇಲ್ಲಿ ಸಿಗ್ತಾ ಇತ್ತು. ಇದರ ಜೊತೆಗೆ ಇದರಲ್ಲಿ ಇನ್ನೊಂದು ಎಕ್ಸ್ಟರ್ನಲ್ ಅಂದರೆ ವಿಸಿಬಿಲಿಟಿ ಕೂಡ ಇದರಲ್ಲಿದೆ. ಇನ್ಸ್ಪೆಕ್ಟರ್ ಬಾಕ್ಸ್ ಮಾತ್ರ ನಮಗೆ ಇಲ್ಲಿ ಕ್ಯೂಬಸ್ 5 ಕಾಣಿಸ್ತಾ ಇತ್ತು. ಆದರೆ ಇಲ್ಲಿ ಇನ್ನೊಂದು ಯಾವುದು ಆ್ಯಡ್ ಆಗಿದೆ ಅಂತಂದರೆ ಇಲ್ಲಿ ನೋಡಿ ಚಾನಲ್ ಅಂತ ಬರುತ್ತೆ. ಈ ಒಂದು ನಾವು ಯಾವುದು ಒಂದು ಟ್ರ್ಯಾಕನ್ನು ತೊಗೊಂಡಿವಿ, ಆ ಟ್ರ್ಯಾಕಿಗೆ ಸಂಬಂಧಪಟ್ಟ ಹಾಗೆ ಈ ಚಾನಲಲ್ಲಿ ನಾವಿಲ್ಲೇ ಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ಬೋದು. ಅಥವಾ F3 ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಇಲ್ಲಿ ಚಾನಲ್ ಬರ್ತಾ ಇದ್ವು, ಯಾವ್ಯಾವ್ದು ಆ್ಯಡ್ ಮಾಡ್ಕೊಂಡಿದ್ದೀವಿ, ಏನು ನಮ್ಮದು ವಾಯ್ಸ್ ಎಲ್ಲ ಇದರಲ್ಲಿ ರೆಕಾರ್ಡ್ ಆಗೋದು ಎಲ್ಲ ಬರ್ತಾ ಇತ್ತು. ಆದರೆ ಈಗ ಡೈರೆಕ್ಟ್ ಏನಾಗಿದೆ, ಇಲ್ಲಿ ಚಾನಲನ್ನು ಸಪ್ರೇಟಾಗಿ ನಾವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಒಂದು ರೆಕಾರ್ಡಿಂಗ್ ಕೊಟ್ಟು ನೋಡ್ತೀನಿ. ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ರೆಕಾರ್ಡಿಂಗ್ ಆಗಿದೆ. ರೆಕಾರ್ಡಿಂಗ್ ಆದ ನಂತರ ನಾನು ಒಂದು ಸರಿ ಪ್ಲೇ ಮಾಡ್ತೀನಿ. ಹಾಯ್ ಹಲೋ ನಮಸ್ತೆ. ಇಲ್ಲಿ ನೋಡಿ ಕಂಟ್ರೋಲ್ ನಮ್ದು ಯಾವುದು ವ್ಯಾಲ್ಯೂಮ್ ಕಂಟ್ರೋಲೇಷನ್ ಏನಿದೆಯೋ ಹಾಯ್ ಹಲೋ ಇಲ್ಲಿ ನೋಡಿ ನಾನು ಡೈರೆಕ್ಟಾಗಿ ವ್ಯಾಲ್ಯೂಮನ್ನು ಕಂಟ್ರೋಲ್ ಮಾಡ್ತೀನಿ. ನೋಡಿ ಕಡಿಮೆ ಬರ್ತಾ ಇದೆ, ನಾನು ಸ್ವಲ್ಪ ಆಫ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ ನಾವು ಡೈರೆಕ್ಟಾಗಿ ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದ್ರ ಜೊತೆಗೆ ನಾವು ಆ್ಯಡ್ ಇನ್ಸ್ಟ್ರೂಮೆಂಟ್ ಟ್ರ್ಯಾಕನ್ನು ತೊಗೊಳ್ತೀನಿ. ಆ್ಯಡ್ ಇನ್ಸ್ಟ್ರೂಮೆಂಟ್ ಟ್ರ್ಯಾಕ್ ತೊಗೊಂಡ ನಂತರ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಾವು ಯಾವ್ಯಾವ ಇನ್ಸ್ಟ್ರೂಮೆಂಟ್ ಇದರಲ್ಲಿ ಆ್ಯಡ್ ಮಾಡಿದ್ದೀವೋ ಅದೆಲ್ಲವೂ ಇದರಲ್ಲಿ ಬರುತ್ತೆ. ಇನ್ನೊಂದು ನಿಮಗೆ ಖುಷಿ ಸಂಗತಿ ಹೇಳಬೇಕು, ನಾನು ಸ್ಟುಡಿಯೋದಲ್ಲಿ 2 ಮೆಂಬರ್ಸ್ ಅಂದರೆ 2 ವಸ್ತುಗಳನ್ನು ರೆಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟಂಥ 2 ಮಟೀರಿಯಲ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಒಂದು ಸ್ಟುಡಿಯೋ ಮಾನಿಟರ್ನ ಹೈಡೆನ್ ಕಂಪ್ನಿದು 3.5 2 ಪೇರ್ ಇರ್ತಕ್ಕಂಥ ಸ್ಟುಡಿಯೋ ಸೌಂಡ್ ಮಾನಿಟರ್ನ ನಾನು ಆ್ಯಡ್ ಮಾಡಿದ್ದೀನಿ. ಜೊತೆಗೆ ವಾಲ್ಟ್ ಕಂಪ್ನಿದು ಅಕಾನ್ 49 MK2 ಕೀಬೋರ್ಡನ್ನು ಮಿಡಿ ಕೀಬೋರ್ಡನ್ನು ನಾನು ಇಲ್ಲಿ ಹೊಸದಾಗಿ
2 ವಸ್ತುಗಳನ್ನು ನಾನು ಸ್ಟುಡಿಯೋದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ತಿಂಗಳಲ್ಲಿ ಅಥವಾ ನೆಕ್ಸ್ಟು ವೀಕಲ್ಲಿ ಒಂದು ಮೈಕ್ ಕೂಡ ನಾನು ಹೊಸದು ತೊಗೊಳ್ಬೇಕು ಅಂತ ಪ್ಲ್ಯಾನ್ ಇದೆ. ಯಾವ್ದು ತೊಗೊಳ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಜೊತೆಗೆ ನಾನು ಯಾವುದು ಸೌಂಡ್ ಮಾನಿಟರ್ ತೊಗೊಂಡಿದ್ದೀನೋ ಮತ್ತು ಯಾವುದು ಕೀಬೋರ್ಡ್ ಇದೆ ಅದನ್ನು ಕೂಡ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾನು ಒಂದು ಇನ್ಸ್ಟ್ರೂಮೆಂಟನ್ನು ನಾನು ಇದರಲ್ಲಿ ತೊಗೊಳ್ತೀನಿ. ಈಗ ನೋಡಿ, ಕಾಂಟ್ಯಾಕ್ಟ್ದಿದೆ. ಕಾಂಟ್ಯಾಕ್ಟ್ ಜೊತೆಗೆ ನಾನು ನೆಕ್ಸಸನ್ನು ತೊಗೊಳ್ತೀನಿ. ನೆಕ್ಸಸ್ 4 ಇದೆ ನನ್ನ ಹತ್ರ. ನೆಕ್ಸಸ್ 4ಅಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಒಂದೇ ಟ್ರ್ಯಾಕ್ ತೊಗೊಳ್ತಾ ಇದ್ದೀನಿ, ಟ್ರ್ಯಾಕ್ ಜಾಸ್ತಿ ತೊಗೊಳ್ತಾ ಇದ್ದಿಲ್ಲ. ಇಲ್ಲಿ ನೋಡಿ, ನೆಕ್ಸಸಲ್ಲಿ ಟೋಟಲ್ ಆಗಿ 1101 ಮ್ಯೂಸಿಕ್ಗಳು ಇದರಲ್ಲಿ ಆ್ಯಡ್ ಇದೆ. ಇದರಲ್ಲಿ ನೋಡಿ ಸ್ನೇಹಿತರೆ, ನಾನು ಇನ್ಸ್ಟ್ರೂಮೆಂಟ್ ಟ್ರ್ಯಾಕನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸಸಲ್ಲಿ ತೊಗೊಂಡಿದ್ದೀನಿ. ನೆಕ್ಸಸಲ್ಲಿ ಪಿಯಾನೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪಿಯಾನೋಲ್ಲಿ ಬರ್ತಕ್ಕಂಥ ಒಂದು ಪ್ರಿಸೆಟ್ಟು DX ಇರಾ ಅಂತ ಹೇಳಿ ಒಂದು ಪ್ರಿಸೆಟ್ ಇದೆ. ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇನ್ಸ್ಟ್ರೂಮೆಂಟ್ಗಳು ಕೂಡ ಇದರಲ್ಲಿ ನಮಗೆ ಸಿಗುತ್ತೆ. ಸ್ಟ್ರಿಂಗ್ ಬರುತ್ತೆ, ಸ್ಟ್ರಿಂಗಲ್ಲಿ ಬೇರೆ ಬೇರೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ಬೋದು. ಇದನ್ನು ರೆಕಾರ್ಡಿಂಗ್ ಹೆಂಗೆ ಮಾಡೋದು ಅನ್ನೋದನ್ನು ನಾನು ಇಲ್ಲೊಂದು ಸರಿ ತೋರಿಸ್ತೀನಿ ನೋಡಿ. ಈಗ ಆಲ್ರೆಡಿ ಇಲ್ಲಿ ರೆಕಾರ್ಡಿಂಗ್ ಎನೇಬಲ್ ಇದೆ. ನಾವು ರೆಕಾರ್ಡಿಂಗ್ ಆಪ್ಷನನ್ನು ನಾನು ಇಲ್ಲಿ ಕೊಡ್ತೀನಿ. ಸ್ವಲ್ಪ ನೋಡಿ ತೋರಿಸ್ತೀನಿ. ಇದನ್ನು ನಾನು ಸೋಲೋ ಮಾಡ್ತೀನಿ. ಸೋಲೋ ಮಾಡಿ ಇಲ್ಲಿ ರೆಕಾರ್ಡಿಂಗನ್ನು ಕೊಡ್ತೀನಿ. ಈಗ ಇನ್ಸ್ಟ್ರೂಮೆಂಟನ್ನು ನಾನಿಲ್ಲಿ ಒಂದು ಪ್ಲೇ ಮಾಡಿದ್ದೀನಿ. ಪ್ಲೇ ಜೊತೆಗೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ನಮಗೆ ಇನ್ಸ್ಟ್ರೂಮೆಂಟಲ್ಲಿ ಏನೇನು ನುಡಿಸಿದೀವೋ ಅದೆಲ್ಲವೂ ನಮಗೆ ಇನ್ಸ್ಟ್ರೂಮೆಂಟಲ್ ಇದರಲ್ಲಿ ಕಾಣಿಸುತ್ತೆ. ಇದ್ರ ಕೂಡ ನಾವು ಯಾವುದಾದ್ರು ಆಪ್ಷನ್ ಇಲ್ಲಿ ರೆಕಾರ್ಡ್ ಆಗಿದೆಯೋ ಅದು ಇಲ್ಲಿ ಬರುತ್ತೆ. ಈ ರೀತಿ ಇದರಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಲಿಕ್ಕೆ ಇನ್ನೂ ತುಂಬ ಒಳ್ಳೆ ಆಪ್ಷನ್ಸ್ಗಳಿದೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ನಾನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಒಂದು ಬಿಡದಾಗಿ ಡೀಟೇಲ್ಸ್ ಆಗಿ ಕ್ಯೂಬಸ್ 5 ಎಷ್ಟು ಈಸಿ ಇದೆಯೋ ಅಷ್ಟೇ ಈಸಿ ಕ್ಯೂಬಸ್ 14 ಕೂಡ ಇದೆ. ಇದರಲ್ಲಿ ಹೊಸ ಹೊಸ ಆಪ್ಷನ್ಗಳಿದೆ. ಅದು ಎಲ್ಲವೂ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಜೊತೆಗೆ ನಾನು ನಿಮ್ಮ ಜೊತೆಗೆ ಕಲಿತೀನಿ. ಯಾಕಂದರೆ ನನಗೆ ಗೊತ್ತಿರೋದಕ್ಕಿಂತನೂ ನಿಮಗೆ ಹೇಳ್ಕೊಡ್ತಾ ನನಗೂ ಇನ್ನೂ ಹೊಸ ಹೊಸ ವಿಷಯಗಳು ನನಗೆ ಇನ್ನೂ ಕಲೀಲಿಕ್ಕೆ ಸಿಗತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ FL ಸ್ಟುಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ಪ್ರಾಜೆಕ್ಟ್ ಮಾಡಿದ್ದೀನೋ
ಆ ಪ್ರಾಜೆಕ್ಟ್ನ ರಿವೀಲನ್ನು ಮಾಡ್ತೀನಿ. ನಾನು ಯಾವ ರೀತಿ ಮಾಡಿದ್ದೀನಿ, ಬೀಟ್ ಸೆಕ್ಷನ್ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ಆಮೇಲೆ ಇನ್ಸ್ಟ್ರೂಮೆಂಟ್ ಸೆಕ್ಷನನ್ನು ಯಾವ ರೀತಿ ರೆಡಿ ಮಾಡಿದ್ದೀನಿ, ಮ್ಯೂಸಿಕನ್ನು ಯಾವ ರೀತಿ ಪ್ರೊಡಕ್ಷನ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾನು FL Studio ಮತ್ತು Cubase 5 ಎರಡೂ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿ ಮ್ಯೂಸಿಕ್ ಪ್ರೊಡಕ್ಷನ್, ಮಿಕ್ಸಿಂಗ್, ಮಾಸ್ಟರಿಂಗ್ ಎರಡೂ ಸಾಫ್ಟ್ವೇರ್ಗಳನ್ನ ಬಳಸ್ಕೊಂಡು ನಾನು ಮಾಡಿದ್ದೀನಿ. ಒಂದೇ ಒಂದು ಸಾಫ್ಟ್ವೇರಲ್ಲಿ ಮಾಡೋಕ್ಕೆ ಹೋಗಿಲ್ಲ. ನಾನು ನನ್ನ ಐಡಿಯಾಲಜಿ ಹೇಗಿದೆಯೋ ಆ ರೀತಿ ಮಾಡಿದ್ದೀನಿ. ನಿಮ್ಮ ಐಡಿಯಾಲಜಿ ತಕ್ಕಾಗೆ ನಿಮಗೇನಾದರೂ ಹೊಸ ವಿಷಯಗಳಿದ್ದರೆ ನನ್ನೊಂದಿಗೆ ಶೇರ್ ಮಾಡಿ. ಯಾಕೆ ನಾನು FL Studioದಲ್ಲಿ ಮಾಡಿರ್ತಕ್ಕಂಥ ಪ್ರೋಗ್ರಾಮನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಂತಂದರೆ, ಕೆಲವು ಜನ ಸ್ನೇಹಿತರು ನನಗೆ ವಾಟ್ಸಪ್ ಮೂಲಕ ಮತ್ತು ಫೋನ್ ಮಾಡಿ ಸರ್ ನೀವು ಮಾಡೋ ಪ್ರಾಜೆಕ್ಟ್ ಕೂಡ ನಮಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ರೀತಿ ಎಂದಿನಂತೆ ತಮ್ಮ ಹಾರೈಕೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.